ಮೋಷನಲ್ಲಿ ಬ್ಲಡ್ ಬೀಳ್ತಾ ಇದೆ. ಏನು ಸರ್ ನಂಗೆ ಪೈಲ್ಸ್ ಆಗ್ಬಿಟ್ರೆ ಹೆಂಗೆ ಸರ್ ಅದು ವಾಸಿ ಆಗುತ್ತಾ, ಲೈಫ್ ಲಾಂಗ್ ಇರುತ್ತಂತಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಅದೇ ಮೋಷನ್ಗೆ ಹೋಗೋ ಜಾಗದಲ್ಲಿ ವೇನ್ಸ್ ದೊಡ್ಡದಾದರೆ, ಎನ್ಲಾರ್ಜ್ ಆದರೆ ಅಥವಾ ಸಡ್ಲ ಆದರೆ ಅದನ್ನ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಆದರೆ ತುಂಬ ತೊಂದರೆ ಅಂತೂ ಕೊಡುತ್ತೆ. ಕೆಲವರು ಕ್ಲಿನಿಕ್ಗೆ ಬರ್ತಾರೆ, ಮೋಷನಲ್ಲಿ ಬ್ಲಡ್ ಬೀಳ್ತಾ ಇದೆ, ಮತ್ತು ಮೋಷನ್ಗೆ ಹೋಗಾದ್ಮೇಲೆ ತುಂಬ ಉರಿ ಆಗ್ತಾ ಇದೆ, ನೋವು ಆಗ್ತಿದೆ, ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಂತೆಲ್ಲ. ಅವ್ರಿಗೆ ಎಲ್ಲ ಪರೀಕ್ಷೆ ಮಾಡಿ ನಿಮಗೆ ಪೈಲ್ಸ್ ಇದೆ ರೀ ಅಂತ ಹೇಳಿದ ತಕ್ಷಣವೇ ತುಂಬಾ ಗಾಬರಿ ಆಗ್ತಾರೆ. ಏನು ಸರ್ ನಂಗೆ ಪೈಲ್ಸ್ ಆಗ್ಬಿಟ್ರೆ ಹೆಂಗೆ ಸರ್ ಅದು ವಾಸಿ ಆಗುತ್ತಾ, ಲೈಫ್ ಲಾಂಗ್ ಇರುತ್ತಂತಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಪೈಲ್ಸ್ ಅಂದರೆ ಅದೇನು ತುಂಬ ದೊಡ್ಡ ಕಾಯಿಲೆ ಅಲ್ಲ. ಇವಾಗ ನೋಡಿ, ಕಾಲಲ್ಲಿ ವೆರಿಕೋಸ್ ವೈನ್ಸ್ ಅಂತ ಆಗುತ್ತೆ. ವೈನ್ ಅಂದರೆ ಇಲ್ಲಿ ಇದೆಯಲ್ಲ, ಮಲಿನ ರಕ್ತನಾಳ ಅಂತ ಕನ್ನಡದಲ್ಲಿ ಹೇಳ್ಬೋದು. ಅದು ದೊಡ್ಡದಾದರೆ, ಅಂದರೆ ಅದರಲ್ಲಿ ವ್ಯಾಲ್ವ್ಸ್ ಇರುತ್ತೆ, ಅಂದರೆ ಅದರಲ್ಲಿ ಒಂದು ಕವಾಟದ ಥರ ಇರುತ್ತೆ. ಅದು ಲೂಸ್ ಆದಾಗ ರಿಲ್ಯಾಕ್ಸ್ ಆಗುತ್ತೆ, ರಿಲ್ಯಾಕ್ಸ್ ಆದಾಗ ಅದು ಎನ್ಲಾರ್ಜ್ ಆಗುತ್ತೆ. ಕಾಲಲ್ಲೂ ಅಷ್ಟೇ, ಅದು ತುಂಬ ಸಡ್ಲ ಆದಾಗ ಏನಾಗುತ್ತೆ, ಆ ವೇಯ್ನು ದೊಡ್ಡದಾಗತ್ತೆ. ಆ ದೊಡ್ಡದಾಗಿರೋದನ್ನೇ ನಾವು ವೆರಿಕೋಸ್ ವೈನ್ಸ್ ಅಂತೀವಿ ಕಾಲಲ್ಲಾದರೆ. ಅದೇ ಮೋಷನ್ಗೆ ಹೋಗೋ ಜಾಗದಲ್ಲಿ ವೇಯ್ನ್ಸ್ ದೊಡ್ಡದಾದರೆ, ಎನ್ಲಾರ್ಜ್ ಆದರೆ ಅಥವಾ ಸಡ್ಲ ಆದರೆ ಅದನ್ನು ನಾವು ಪೈಲ್ಸ್ ಅಂತ ಹೇಳ್ತೀವಿ, ಅಥವಾ ಮೊಳೆ ರೋಗ ಅಂತ ಹೇಳ್ತೀವಿ. ಇದನ್ನು ತುಂಬ ದೊಡ್ಡ ಕಾಯಿಲೆ ಅಲ್ಲ, ಆದರೆ ತುಂಬ ತೊಂದರೆ ಅಂತೂ ಕೊಡುತ್ತೆ. ಯಾಕೆಂದರೆ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ, ನೋವು ಆಗುತ್ತೆ, ಉರಿ ಆಗುತ್ತೆ, ಕೆಲವೊಂದು ಸತಿ ಮೋಷನ್ಗೆ ಹೋದ್ಮೇಲೆ ಬ್ಲಡ್ಡು ಬರುತ್ತೆ. ಇದು ಯಾಕಾಗತ್ತೆ? ಇದ್ರ ಹಿಂದೆ ಇರೋ ಒಂದು, ನಾವು ಈ ಸೀರೀಸಲ್ಲಿ ಮಾತಾಡ್ತಾ ಇರೋ ಹಾಗೆ ಅದ್ರ ಏನು ಕಾರಣ, ನಾವು ಏನು ಯೋಚನೆ ಮಾಡಿದ್ರೆ, ಯಾವ ರೀತಿ ನಡ್ಕೊಂಡ್ರೆ ಅಥವಾ ಯಾವ ರೀತಿ ಭಾವನೆಗಳು ಉಂಟಾದರೆ ಈ ಕಾಯಿಲೆ ಬರುತ್ತೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನೋಡಿ, ಇದು ಈ ಪೈಲ್ಸ್ ಯಾವಾಗಲೂ ಮಧ್ಯ ವಯಸ್ಕಲ್ಲಿ ಬರುತ್ತೆ. ಅಂದರೆ ತುಂಬ ಚಿಕ್ಕವರಲ್ಲಿ ತುಂಬ ಕಡಿಮೆ, ವಯಸ್ಸಾದವರಲ್ಲೂ ಬರುತ್ತೆ, ಅದ್ರದ್ದು ಕಡಿಮೆ, ಆದರೆ ಮಧ್ಯ ವಯಸ್ಕರಲ್ಲಿ ಜಾಸ್ತಿ. ಯಾಕೆ ಅಂದರೆ ಪೈಲ್ಸ್ ಅಂದರೆ ಎನ್ಲಾರ್ಜ್ಡ್ ವೈನ್ ಅಂದರೆ ಏನು, ರಕ್ತ ನಿಂತಿರೋದು ಒಂದೇ ಕಡೆ, ಮುಂದಕ್ಕೆ ಹೋಗ್ತಾ ಇಲ್ಲ ಸರಿಗೆ ಅಂತ. ಅಂದರೆ ನಾವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ, ಮುಂದುವರಿಕೆ ಆಗ್ತಾ ಇಲ್ಲ, ಏನೂ ಉಪಯೋಗ ಆಗ್ತಿಲ್ಲ, ನಮ್ಮಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗ್ತಿದ್ದಂಗೆ ಪೈಲ್ಸ್ ಶುರು ಆಗುತ್ತೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಇದು ಸುಮಾರು ಪೈಲ್ಸ್ ಇರೋ ರೋಗಿಗಳನ್ನ ಪರೀಕ್ಷೆ ಮಾಡಿ ಅವ್ರಿಗೆ ಯಾವ ರೀತಿ ಯೋಚನೆ ಇದೆ ಅನ್ನೋದನ್ನು ಅಧ್ಯಯನ ಮಾಡಿದಾಗ ಅದರಲ್ಲಿ ಬಂದಿರೋ ಒಂದು ಕಾಮನ್ ಫ್ಯಾಕ್ಟ್ರ್ ಏನಂದರೆ, ಅವ್ರಿಗೆ ಯಾವ ಥರ ಯೋಚನೆ ಇರುತ್ತೆ ಅಂದರೆ, ನಾವು ಜೀವನದಲ್ಲಿ ಏನೂ ಮುಂದುವರಿತಿಲ್ಲ, ನಿಂತ ಕಡೆ ನಿಂತ್ಬಿಟ್ಟಿದ್ದೀವಿ, ನಮ್ಮಿಂದೇನು ಪ್ರಯೋಜನ ಇಲ್ಲ ಅನ್ನೋ ರೀತಿ ಅವ್ರಿಗೆ ಯೋಚನೆ ಇರುತ್ತೆ ಅಂತ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದರೆ, ಈ ಡೆಡ್ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಗಡುವು ಇಟ್ಕೊಂಡು, ಅಯ್ಯೋ ಇಷ್ಟರೊಳಗಡೆ ಈ ಕೆಲಸ ಮುಗಿಲೇಬೇಕು, ಅಂದರೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ, ಆತಂಕಕ್ಕೊಳಗಾಗಿ ಕೆಲಸ ಮಾಡ್ತಾರೆ. ಅವರಲ್ಲಿ ಒತ್ತಡ ಉಂಟಾದಾಗ ಪೈಲ್ಸ್ ಆಗೋ ಸಾಧ್ಯತೆ ಜಾಸ್ತಿ ಅಂತ ಒಂದು ಹೇಳ್ತಾರೆ. ಮತ್ತು ಅದೇ ರೀತಿ ಮುಂಚೆ ಯಾವಾಗಲೋ ಒಂದು ದೊಡ್ಡ ಜಗಳ ಆಗಿರುತ್ತೆ, ಕೋಪ ಬಂದಿರುತ್ತೆ, ಅವ್ರಿಗೆ ತುಂಬ ಬೈಬೇಕು ಅನಿಸಿರುತ್ತೆ, ಅವ್ರ ಮೇಲೆ ಕೋಪ ಇರುತ್ತೆ, ಆದರೆ ವ್ಯಕ್ತಪಡಿಸೋಕ್ಕಾಗಿರಲ್ಲ. ಅದನ್ನೆಲ್ಲ ನಾವು ಒಳಗಡೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ. ಆಗ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಗ್ಲೂ ಹಾಗೆ ಇಟ್ಕೊಂಡು ವ್ಯಕ್ತಪಡಿಸ್ತೇ ಇದ್ದರೆ ಆಗಲೂ ಕೂಡ ಪೈಲ್ಸ್ ಆಗುತ್ತೆ ಅಂತ ರಿಸರ್ಚ್ ಹೇಳ್ತಾರೆ. ಇದೆಲ್ಲ ತಿಳ್ಕೊಳ್ಳೋದ್ರಿಂದ ಉಪಯೋಗ ಏನಂದರೆ, ನಮಗೆ ಅದರ ಅರಿವು ಮೂಡುತ್ತೆ. ನಾವು ಯಾವಾಗ ತುಂಬ ದಿನ ಕೋಪ ಇಟ್ಕೊಂಡಿದ್ರೆ, ಅಯ್ಯೋ ನಂಗೆ ಮುಂದೆ ಪೈಲ್ಸ್ ಆಗ್ಬೋದು, ಇದನ್ನು ಫಸ್ಟು ನಮಗೆ ಹಾಸಿಗೆ ಮೇಲೆ ಗುದ್ದು ಅಥವಾ ದಿಂಬಕ್ಕೆ ಗುದ್ದು ಆ ಕೋಪನೆಲ್ಲ ವ್ಯಕ್ತಪಡಿಸ್ಬಿಡ್ಬೇಕು. ಇಲ್ಲ ಅಂದರೆ ನಾವು ಈ ಜೀವನದಲ್ಲಿ ಏನೂ ಮುಂದುವರಿತಿಲ್ಲ ಅಂತ ಯೋಚನೆ ಬಂದರೆ, ಅದು ಮುಂದುವರಿಯೋಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಮತ್ತು ಡೆಡ್ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ, ಅರ್ಜೆಂಟಾಗಿ ಇನ್ನೇನು ನಾಳೆ ಮುಗಿಬೇಕು ಅಂದರೆ ಇವತ್ತು ಕೆಲಸ ಶುರು ಮಾಡೋದಲ್ಲ, ಮುಂಚೆನೇ ಶುರು ಮಾಡ್ಕೊಂಡಿರ್ಬೇಕು. ಸಮಾಧಾನವಾಗಿ, ಆರಾಮಾಗಿ, ಶಾಂತಚಿತ್ತರಾಗಿ ನಾವು ಕೆಲಸನ ಮಾಡಿದಾಗ ನಮ್ಗೆ ಯಾವುದೇ ರೀತಿ ಪೈಲ್ಸ್ ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಕೆಲವ್ರು ಕೇಳ್ತಾರೆ, ಅಯ್ಯೋ ನಾನ್ ವೆಜ್ ತಿಂದರೆ ಅಥವಾ ಜಾಸ್ತಿ ನಾವು ಹಣ್ಣು ಕಡಿಮೆ ತಿಂದರೆ, ತರಕಾರಿ ಕಡಿಮೆ ತಿಂದರೆ ಪೈಲ್ಸ್ ಬರೋ ಸಾಧ್ಯತೆ ಜಾಸ್ತಿ ಅಲ್ವಾ ಅಂತ. ಅದು ಒಂದು ಕಾರಣನೇ, ಆದರೆ ಅದೊಂದೇ ಕಾರಣ ಅಲ್ಲ. ಜೊತೆಗೆ ಈ ಯೋಚನಾ ಕ್ರಮನೂ ಇದ್ದಾಗ ಮಾತ್ರ ನಮಗೆ ಪೈಲ್ಸ್ ಬರೋಕ್ಕೆ ಸಾಧ್ಯ.